ವಿಶ್ವ ಪರಿಸರ ದಿನಾಚರಣೆ ಅಲ್ವಾ. ಪರಿಸರ ಉಳಿಸ್ಬೇಕು ಅಂದರೆ ನಾವೇನು ಮಾಡಬೇಕು? ಗಿಡಗಳನ್ನ ನೆಡಬೇಕು. ಬರೀ ಶಾಲೆಯಲ್ಲಿ ಅಷ್ಟೇ ಅಲ್ಲ, ಮನೆಗಳಲ್ಲಿ ಮತ್ತು ಎಲ್ಲೆಲ್ಲಿ ಗಿಡ ನೆಟ್ಟರೆ ಗಿಡಗಳು ಚೆನ್ನಾಗಿ ಬೆಳಿತವೆ. ಯಾರೋ ಏನೋ ಅಬ್ಜೆಕ್ಷನ್ ಮಾಡಲ್ಲ. ಆ ಕಡೆಗಳಲ್ಲಿ ಗಿಡಗಳನ್ನ ನೆಡ್ತಾ ಇರಬೇಕು, ನಾವು ಬೆಳೆಸ್ತಾ ಇರಬೇಕು. ಈಗ ಒಳ್ಳೊಳ್ಳೆ ಗಿಡಗಳಂದ್ರೆ ಯಾವುದಾದಲ್ಲಿ ಔಷಧೀಯ ಗಿಡಗಳೆಲ್ಲ ಇರ್ತವೆ, ಹಣ್ಣಿನ ಗಿಡಗಳೆಲ್ಲ ಇರ್ತವೆ. ಔಷಧೀಯ ಗಿಡಗಳು ಯಾವುದಾದಲ್ಲಿ ಪುದೀನ, ತುಳಸಿ, ಅಲೋವೆರಾ, ದೊಡ್ಡಪತ್ರೆ ಇವೆಲ್ಲ ಇದಾವಲ್ಲ, ಅವೆಲ್ಲನೂ ಬೆಳೆಸ್ತಾ ಇರಬೇಕು. ನಿಮ್ಮ ಮನೇಲಿದ್ದರೆ ಬೇರೆಯವ್ರ ಮನೆಗೆ ಹಾಕಬೇಕು, ಬೇರೆಯವ್ರ ಮನೇಲಿ ಇದ್ದರೆ ಇಸ್ಕೊಂಬಂದು ಹಾಕಬೇಕು, ಶಾಲೆಯಲ್ಲಿದ್ದರೆ ಬೇರೆ ಕಡೆ ಹಾಕಬೇಕು, ಬೇರೆ ಕಡೆ ಇದ್ದರೆ ಶಾಲೆಗೆ ತಂದು ಹಾಕಬೇಕು. ಈ ಥರ ಅವುಗಳನ್ನೆಲ್ಲ ಬೆಳೆಸ್ತಾ ಹೋಗಬೇಕು. ಅರ್ಥ ಆಯ್ತಾ? ಆ ರೀತಿ ಮಾಡಿ. ಮನೇಲಿ ಏನಾದ್ರು ಒಳ್ಳೊಳ್ಳೆ ಗಿಡಗಳಿದ್ರೆ ತಂದು ಇಲ್ಲೇ ಹಾಕೋಣ. ಇಲ್ಲಿ ಏನಾದ್ರು ಒಳ್ಳೆ ಗಿಡಗಳಿದ್ರೆ ಕೇಳಿ ತಗೊಂಡೋಗಿ. ಅರ್ಥ ಆಯ್ತಾ? ಇಲ್ಲಿ ಗಿಡ ತಗೊಬನ್ನಿ ನೋಡೋಣ. ನೋಡಿ, ಗಿಡ ನೆಡೋ ಮೊದಲು ಈ ಥರ ಗುಂಡಿ ತೆಗಿಬೇಕಲ್ವಾ? ಗುಂಡಿ ತೆಗೆದು ನೀರೆಲ್ಲ ಹಾಕಿ, ಆಮೇಲೆ ಗೊಬ್ಬರ ಹಾಕಿ, ನೆಡೋದೊಂದು ಗೊಬ್ಬರ ಹಾಕಿ ಗಿಡ ನೆಟ್ಟು ನೀರು ಹಾಕ್ತಾ ಹೋಗಬೇಕು ಡೈಲಿ ಅಲ್ವಾ? ಪ್ರತಾಪ್ ಹೆಂಗೆ ಗಿಡಗಳು ಬೆಳೆಸ್ತೀರ ಮನೇಲಿ? ನಾವು ಮನೇಲಿ ಫಸ್ಟ್ ಗುಂಡಿ ತೆಗೆದು ಅದಕ್ಕೆ ನೀರು ಹಾಕಿ, ನಮ್ಮ ಮನೆದೇ 21 ದನ ಇದಾವ, ನಾವೇ ಗೊಬ್ಬರ ಮಾಡ್ತೀವಿ ಮನೇಲಿ. ಆ ಗೊಬ್ಬರನ ಗುಂಡಿಗೆ ಹಾಕ್ಬಿಟ್ಟು ಮತ್ತೆ ನಮ್ಮಲ್ಲಿ ಸುಮಾರು ಗಿಡ ಇದಾವೆ ಮಾಮೂಲಿ, ಅದನ್ನೆಲ್ಲ ನೆಟ್ಟು ಮತ್ತೆ ಫಸ್ಟ್ ಮಣ್ಣು ಮುಚ್ಚಿ ಅದಕ್ಕೆ ಮತ್ತೆ ದಿನ ನೀರು ಹಾಕ್ತೀವಿ. ಹೌದಾ? ವೆರಿ ಗುಡ್. ಎಲ್ಲ ಕ್ಲಾಪ್ ಹಾಕಿ. ಈ ಥರ ನೀವು ಮಾಡಬೇಕು, ಗೊತ್ತಾಯ್ತಾ? ನೋಡಿ, ಹಸುಗಳನ್ನ ಸಾಕಬೇಕು ನಾವು. ಗಿಡ ಮರ ಎಲ್ಲ ಚೆನ್ನಾಗಿ ಮನೇಲಿ ಇದು ಹೊಲಗಳೆಲ್ಲ ಚೆನ್ನಾಗಿರ್ಬೇಕು ಅಂತಂದರೆ ಯಾವ ಗೊಬ್ಬರ ಹಾಕ್ಬೇಕು ನಾವು? ಹಸುವಿನ ಗೊಬ್ಬರ ಹಾಕಬೇಕು. ಹಸುವಿನ ಗೊಬ್ಬರ ಹಾಕೋದ್ರಿಂದ ಭೂಮಿ ಚೆನ್ನಾಗಿರುತ್ತೆ. ಅರ್ಥ ಆಯ್ತಾ? ಭೂಮಿ ಚೆನ್ನಾಗಿದ್ದಾಗ ಅದರಲ್ಲಿ ಏನೇ ನಾವು ಬೆಳೆದ್ರೂ ಚೆನ್ನಾಗಿರುತ್ತೆ, ಒಳ್ಳೆಯದಾಗಿರುತ್ತೆ. ಅದನ್ನು ನಾವು ತಿಂದಾಗ ನಮಗೆ ಆರೋಗ್ಯ ಚೆನ್ನಾಗಾಗುತ್ತೆ, ಯಾವುದೇ ಕಾಯಿಲೆಗಳು ಬರೋಲ್ಲ. ಈಗ ನಾವು ಹಸು ಸಾಕ್ತಿಲ್ಲ, ಹಾಗಾಗಿ ಭೂಮಿಗೆ ಬೇರೆ ಬೇರೆ ಗೊಬ್ಬರ ಹಾಕ್ತಾಯಿದ್ದೀವಿ, ಕೆಮಿಕಲ್ನೇ ಊಟ ಮಾಡ್ತಾಯಿದ್ದೀವಿ. ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ತಿರೋದ್ರಿಂದ ನಮ್ಮ ದೇಹದೊಳಗಡೆನೂ ರಾಸಾಯನಿಕಗಳು ಜಾಸ್ತಿಯಾಗಿ ಕಾಯಿಲೆಗಳು ಜಾಸ್ತಿ ಆಗ್ತಿದ್ದಾವೆ. ಅರ್ಥ ಆಯ್ತಾ? ಅದಕ್ಕೆ ಮೆಮೊರಿ ಎಲ್ಲ ಕಡಿಮೆ ಆಗ್ತಾಯಿದೆ, ಓದೋಕ್ಕಾಗಲ್ಲ, ಓದಿದ್ದು ನೆನಪಿರಲ್ಲ, ಈ ಥರ ಆಗ್ತಾಯಿದೆ. ಆಸಕ್ತಿ ಇರಲ್ಲ, ಓದೋದ್ರಲ್ಲಿ ಆಸಕ್ತಿ ಇರಲ್ಲ. ಓದಿರಾಯ್ತು ಬಿಡು, ಬೇಡ ಬಿಡು, ಆಟೋಣ ಬಿಡು, ಹೀಗೆಲ್ಲ ಅನಿಸುತ್ತೆ. ಅರ್ಥ ಆಯ್ತಾ? ನೋಡಿ, ಪ್ರಥಮಕ್ಕನ್ನು ನೋಡ್ತಾ ಇರಿ ಡೈಲಿ, ಅವಳು ಹೇಗಿರ್ತಾಳೆ, ಯಾಕೆ ಹಿಂಗಾಗಿದೆ ಅಂತ. ಅದೇ ಥರ ನೀವು ಫಾಲೋ ಮಾಡಿ. ಅರ್ಥ ಆಯ್ತಾ? ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ಇಲ್ಲಿ ಇನ್ನೊಂದು ನಿಮಿಷ ಕೊಡಿ, ಬನ್ನಿ. ಹಿಂದಕ್ಕೆ ಮಕ್ಳ ಚೂರ ಮೇಡಮ್ ಹತ್ರ ಹೋಗಿ ಅಲ್ಲಿ ಏ ಮುನ್